ಇದೇನು ಇದು ಮಾಸ್ಟರ್ ಪ್ಲಾನ್ ರಸ್ತೆ ಆಗ್ಬೇಕು ಹೆಂಗ್ರಿ? ಹಾಂ ಆಗ್ಬೇಕಿಲ್ರಿ? ಓಕೆ ಓಕೆ ಸರ್ ಸರ್ ಇದು ಮಾಸ್ಟರ್ ಪ್ಲಾನ್ ರಸ್ತೆ ಆಗ್ಬೇಕು ಹೆಂಗ್ರಿ? ಇದು ಮಾಸ್ಟರ್ ಪ್ಲಾನ್ ರಸ್ತೆ ಆಗ್ಬೇಕು ಹೆಂಗ್ರಿ? ಹಾಂ ರೀ ಯಾವಾಗ ಆಗ್ಬೇಕಾಗಿತ್ತಿಲ್ರಿ? ಅದೇ ಆಗ್ಬೇಕಾಗಿತ್ತು ಆದ್ರೆ ಆಗಿಲ್ಲ. ಮತ್ತು ದಿನಾಲು ಇಟ್ಟು ಟ್ರಾಫಿಕ್ ಇರೋದೇ ಇದು. ದಿನಾಲು ಇಲ್ಲಿ ಒಂದು ಅರ್ಧ ಕಿಲೋಮೀಟರ್ ನಿಂದಿರ್ತಾವೆ ಗಾಡಿಗಳು. ನೋಡ್ರಿ ನಿಂತ ನೋಡ್ರಿ. ಹಾಂ ಏನು ರೀ ಸರ್ ಮಾಸ್ಟರ್ ಪ್ಲಾನ್ ಆಗ್ಬೇಕು ಹೆಂಗ್ರಿ? ಇದು ಆಗ್ಬೇಕ್ರಿ ಸರ್? ಮಾಸ್ಟರ್ ಪ್ಲಾನ್ ಆಗ್ಬೇಕು ಹೆಂಗ್ರಿ ರಸ್ತೆ? ಹಾಂ ಸರ್ ಇದು ಮಾಸ್ಟರ್ ಪ್ಲಾನ್ ರಸ್ತೆ ಆಗ್ಬೇಕು ಹೆಂಗ್ರಿ? ಹಾಂ ರೀ ಇಲ್ಲ ಆಗ್ಬೇಕು ಬೇಡ ಹೇಳ್ರಿ. ಸರ್ ಇದು ಮಾಸ್ಟರ್ ಪ್ಲಾನ್ ರಸ್ತೆ ಆಗ್ಬೇಕು ಹೇಗ್ರಿ? ಇದು ಮಾಸ್ಟರ್ ಪ್ಲಾನ್ ರಸ್ತೆ ಆಗ್ಬೇಕು ಏನು ಇಷ್ಟೇ ಉಳಿಬೇಕು? ಐತಿಹಾಸಿಕ ಪ್ರವಾಸಿ ಸ್ಥಾನ ಇದು. ದೇಶ ವಿದೇಶದಿಂದ ಎಲ್ಲ ಸಾರ್ವಜನಿಕರು ಬರ್ತಾರ ನಮ್ಮ ಬಿಜಾಪುರಕ್ಕೆ. ಏನಪ್ಪ ಇದು ಹಂದಿ ವಾಸಸ್ಥಳ ಬಿಜಾಪುರಕ್ಕೆ ಆಗ್ಬೇಕು ಏನು ಸುಂದರ ನಗರ ಆಗ್ಬೇಕು? ಸುಂದರ ನಗರ ಆಗ್ಬೇಕಿಲ್ರಿ? ಆಗ್ಬೇಕಂದ್ರೆ ಮೂಲಭೂತ ಸೌಲಭ್ಯಗಳು ಎಲ್ಲ ಒದಗಿಸ್ಬೇಕಿಲ್ರಿ? ನೋಡಿ ಈ ಟೈಪ್ ಟ್ರಾಫಿಕ್ ಅಂದ್ರೆ ಸಾರ್ವಜನಿಕರಿಗೆ ಫುಟ್ಪಾತ್ ಐತೆ ಹೇಳ್ರಿ. ಏನಪ್ಪ ಫುಟ್ಪಾತ್ ವ್ಯವಸ್ಥೆ ಮಾಸ್ಟರ್ ಪ್ಲಾನ್ ಆಗ್ಬೇಕಿಲ್ಲಪ್ಪ? ನೀವು ಯಾವ ಶಾಲೆ ಹೋಗ್ತೀರಿ? ಸಿಕಾಬ ಎಲ್ಲಿ ಇಲ್ಲೇ ಇಲ್ಲ ಸಿಕಾಬ ಈ ಕಡೆ. ಹಾಂ ನೋಡಿ ಎಷ್ಟೊಂದು ನರ್ಕ್ ಅನುಭವಿಸ್ತಾ ಇದ್ದಾರೆ ಪ್ರತಿಯೊಬ್ಬರು ಬಾಲ್ಕೋಟ್ ರಸ್ತೆಯಲ್ಲಿ. ಈ ಟೈಪ್ ಲಕ್ಷಾನುಗಟ್ಟಲೆ ಜನ ಮಾಸ್ಟರ್ ಪ್ಲಾನ್ ಆಗ್ಬೇಕಿಲ್ರಿ? ಹಾಂ ದಿನಾಲು ಈ ಟೈಪ್ ಟ್ರಾಫಿಕ್ ಐತಿರಲ್ಲ ದಿನಾಲು ಸಮಸ್ಯೆನೇ ಆಗ ಹೌದಲ್ರಿ? ಮತ್ತೆ ಇಲ್ಲಿ ಜನಪ್ರತಿನಿಧಿಗಳು ಬರೀ ಮತ ಹಾಕೋದು ಆದ್ರೆ ಕೆಲಸನೇ ಬೇಡ ಅಂದ್ರೆ ಹೆಂಗ್ರಿ? ಹಾಂ ಹಾಂ ಏನು ಮಾಡ್ತೀರಿ ನೋಡ್ರಿ? ಏನು ಮಾಡ್ತೀವಿ ಇಲ್ಲಿ ನೋಡ್ರಿ. ನೋಡಿ ನೋಡಿ ಬಾಗಲಕೋಟೆ ರಸ್ತೆ ಹಾಲತ್ ನೋಡಿ. ನೋಡಿ ಬಾಗಲಕೋಟೆ ರಸ್ತೆ ಹಾಲತ್ ನೋಡಿ. ಈ ಥರ ದಿನಾಲು ನರ್ಕ್ ಅನುಭವಿಸ್ತಾ ಇದ್ದಾರೆ. ಬಾಗಲಕೋಟೆ ರಸ್ತೆ ಅಲ್ಲಿ ರೈಲ್ವೆ ಫ್ಲೈಓವರ್ ಅಲ್ಲಿ ನರಕ ಅನುಭವಿಸೋದು, ಇಲ್ಲಿ ಬಾಗಲಕೋಟೆ ರಸ್ತೆಯಲ್ಲಿ ಇಲ್ಲಿ ನರಕ ಅನುಭವಿಸೋದು. ಜನಪ್ರತಿನಿಧಿಗಳು ಯಾಕರೆ ಸುಮ್ಮನೆ ನಿಂದಿರ್ತೀರಿ? ಯಾಕೆ ಸುಮ್ಮನೆ? ಸರ್ ಈ ಮಾಸ್ಟರ್ ಪ್ಲಾನ್ ಆಗ್ಬೇಕಲ್ರಿ? ನೋಡಿ ಈ ಥರ ದಿನಾಲು ನರಕ ಅನುಭವಿಸ್ತಾ ಇದ್ದಾರೆ, ದಿನಾಲು ನರಕ ಅನುಭವಿಸ್ತಾ ಇದ್ದಾರೆ. ಇದು ತಕ್ಷಣ ಸಂಬಂಧ ಬರುವ ಜನಪ್ರತಿನಿಧಿಗಳು ಎಚ್ಚೆತ್ತುಕೊಂಡು ಮಹಾನಗರ ಪಾಲಿಕೆ ಇಂಥ ಮಹಾನಗರ ಪಾಲಿಕೆ ಆಗಿದೆ, ಸಾಕಷ್ಟು ಅಗಲೀಕರಣ ಮಾಡಿ ಫುಟ್ಪಾತ್ ವ್ಯವಸ್ಥೆ ಮಾಡಿ ಸಾರ್ವಜನಿಕರಿಗೆ ಆಗುವಂಥ ಅನ್ಯಾಯ ತಪ್ಪಿಸಿ ಇದೊಂದು ಐತಿಹಾಸಿಕ ಪ್ರವಾಸಿ ಸ್ಥಾನ ಅನ್ನುವಂಥ ಅರಿವು ಇಟ್ಟುಕೊಂಡು ಪ್ರತಿಯೊಬ್ಬರು ಜವಾಬ್ದಾರಿ ತಗೊಂಡ ಕೆಲಸ ಮಾಡಿದರೆ ಅವ್ರಿಗೆ ಮತ ಹಾಕಿದ್ದು ಸಾರ್ವಜನಿಕರ ಋಣ ತೀರಿಸಿದಂಗೆ ಆಗ್ತದೆ. ಏನು ಮಾಡೋದು? ಎಷ್ಟು ವರ್ಷ ಶಾಸಕರಿದ್ರೆ ಏನಾಯ್ತು, ಮಂತ್ರಿ ಇದ್ರೆ ಏನಾಯ್ತು, ನಮ್ಮ ಐತಿಹಾಸಿಕ ವಿಜಯಪುರ ಜಿಲ್ಲೆಯನ್ನು ಲಕ್ಷ್ಯ ಕೊಟ್ಟ ಪ್ರಾಮಾಣಿಕವಾಗಿ ನಿಸ್ವಾರ್ಥ ಸೇವೆ ಸಲ್ಲಿಸುವಂಥ ಜನಪ್ರತಿನಿಧಿಗಳು ಇನ್ನು ಮೇಲಾದರೂ ಎಚ್ಚೆತ್ತುಕೊಂಡ ಈ ಬಾಗಲಕೋಟೆ ರಸ್ತೆ ಮತ್ತು ಮನುಗುಳಿ ರಸ್ತೆ ಮತ್ತು ಮನುಗುಳಿ ಅಗಸಿ ಆಮೇಲೆ ರೈಲ್ವೆ ಫ್ಲೈಓವರ್ ಬಗ್ಗೆ ಭಾಳ ಅಂದರೆ ಭಾಳ ದಿಟ್ಟ ನಿರ್ಧಾರ ತೆಗೆದುಕೊಳ್ಬೇಕು. ಮಾನ್ಯ ಜಿಲ್ಲಾಧಿಕಾರಿಗಳೇನು ನೀವು ತಾವು ಕಚೇರಿ ಕಟ್ತಾ ಇದ್ದೀರಿ, ಅದನ್ನು ಬಂದಿಡ್ರಿ ಅನಕ. ಇಲ್ಲಿ ಹಂಗೂ ಜಿಲ್ಲಾಧಿಕಾರಿ ಕಚೇರಿ ಐತಿ ಈಗಾಗಲೇ. ಅದೇನು ಅಮೌಂಟ್ ನಿಮಗೆ ಇಲ್ಲಿ ಸಾಲಿಲ್ಲ ಅಂದರೆ ಅದೇ ಅಮೌಂಟ್ ತಂದು ಇಲ್ಲಿ ಬಾಗಲಕೋಟೆ ರಸ್ತೆ ಮತ್ತು ಮನುಗುಳಿ ಏನು ರಸ್ತೆ ಇದೆಯಲ್ಲ ಅದು ಅಗಲೀಕರಣ ಮಾಡಿ ಮಾಸ್ಟರ್ ಪ್ಲಾನ್ ರಸ್ತೆ ಮಾಡಿ. ಸರ್ ಅಗಲೀಕರಣ ಆಗ್ಬೇಕು ಬೇಡ್ರಿ ಇದು? ಸರ್ ಮಾಸ್ಟರ್ ಪ್ಲಾನ್ ಆಗ್ಬೇಕು ಬೇಡ್ರಿ ಮಾಸ್ಟರ್ ಪ್ಲಾನ್ ರಸ್ತೆ ಅವೇ ಇದು ಮಾಸ್ಟರ್ ಪ್ಲಾನ್ ದೊಡ್ಡ ರಸ್ತೆ ಆಗ್ಬಾರ್ದು? ಆಗ್ಬೇಕಾ ಸರ್? ಇದು ಮಾಸ್ಟರ್ ಪ್ಲಾನ್ ರಸ್ತೆ ಆಗ್ಬಾರ್ದು ಸರ? ಇದು ಅಗಲ ಆಗ್ಬಾರ್ದು? ನೋಡಿ ಯಾವ ಟೈಪ್ ನೋಡಿ ಯಾವ ಟೈಪ್ ಈ ಥರ ದಿನಾಲು ನರಕ ಅನುಭವಿಸ್ತಾ ಇದ್ದಾರೆ. ಎಲ್ಲಿ ಜನಪ್ರತಿನಿಧಿಗಳಿದ್ದಾರೆ ಅಲ್ಲಿ ಆರಾಮ್ ಮಾಸ್ಟರ್ ಪ್ಲಾನ್ ರಸ್ತೆ ಮಾಡ್ಕೊಂಡು ಫುಲ್ ಖುಷಿಯಾಗಿದ್ದಾರೆ. ಆದರೆ ಇಲ್ಲಿ 5-6 ಸರ್ಕಾರಿ ಇಲಾಖೆಗಳು ಶಾಲಾ ಕಾಲೇಜುಗಳು ಇದ್ದಾರೆ ಇಲ್ಲೇ ಬಾಗಲಕೋಟೆ ರಸ್ತೆಯಲ್ಲಿ ಇದ್ರೂ ಕೂಡ ನಾಳೆ ಇಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಕೂಡ ಇಲ್ಲೇ ಅಲ್ಲಿ ಜಡ್ಪಿಯಲ್ಲಿ ಮಾಡ್ತಾ ಇದ್ದಾರೆ. ಅದು ಜಿಲ್ಲಾಧಿಕಾರಿ ಕಚೇರಿ ಆಗೋದ್ರೊಳಗೆ ಇದು 2 ಮಾಸ್ಟರ್ ಪ್ಲಾನ್ ರಸ್ತೆ ಆಗಬೇಕು. ಇಲ್ಲಾಂದರೆ ಭಾಳ ತೊಂದರೆ ಆಗ್ಬಿಡ್ತದೆ ಸಾರ್ವಜನಿಕರಿಗೆ ಅಂತೇಳಿ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನಾ ಸಮಿತಿ ವತಿಯಿಂದ ಮಾಹಿತಿ ಕೊಡ್ತಾ ಇದ್ದೀವಿ ಎಲ್ಲ ಜನಪ್ರತಿನಿಧಿಗಳಿಗೆ ಮತ್ತು
ಉನ್ನತ ಅಧಿಕಾರಿ ವರ್ಗಗಳಿಗೂ ಲಕ್ಷ ಕೊಟ್ಟು ಇದ್ರ ಮಾಸ್ಟರ್ ಪ್ಲ್ಯಾನ್ ರಸ್ತೆಗೆ ಒಂದು ಅಡಿಪಾಯ ಹಾಕಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ಧನ್ಯವಾದಗಳು. ಬಾಗಲಕೋಟೆ ರಸ್ತೆ ನಮ್ಮ ವಿಜಯಪುರ ಶಹರದ ಬಾಗಲಕೋಟೆ ರಸ್ತೆ. ಇಲ್ಲಿ ಮುಂದೆ ಕಟ್ಟಡ ಕಾಣ್ತಾ ಇರೋದು PDJ ಕಾಲೇಜು. ಇಲ್ಲಿ ನೋಡಿ ಬಸ್, ಇಲ್ಲಿ ರಸ್ತೆ ಕಿತ್ತು ಹೋಗಿ ಇಲ್ಲಿ ಕಲ್ಲು ಹಾಕಿದ್ದಾರೆ. ನೋಡಿ ಯಾವ ಥರ ಹಾಲತ್. ಬರೀ 20 ಫುಟ್ ರಸ್ತೆ ಇದೆ. ಇದು ಮಾಸ್ಟರ್ ಪ್ಲ್ಯಾನ್ ರಸ್ತೆ ಇಲ್ಲ. ನೋಡಿ ನೋಡಿ ಪರಿಸ್ಥಿತಿ ಗಂಭೀರ. ಹೇಗೆ ಈ ಥರ ಪ್ರತಿದಿನಾನು ಸಾರ್ವಜನಿಕರು ನರಕ ಅನುಭವಿಸ್ತಾ ಇದ್ದಾರೆ. ಇಲ್ಲಿ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನಾ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಇವತ್ತು ನಾವು ಈ ಬಾಗಲಕೋಟೆ ರಸ್ತೆ ಸಮಸ್ಯೆ ಕುರಿತು ಇಲ್ಲಿ ವಿಡಿಯೋ ಮಾಡಿ ನಮ್ಮ ಭಾಗದ ಜನಪ್ರತಿನಿಧಿಗಳಿಗೆ, ಆಮೇಲೆ ನಮ್ಮ ಜಿಲ್ಲಾಧಿಕಾರಿಗಳಿಗೆ, ಹಾಗೆ ನಮ್ಮ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಮಾಹಿತಿ ತಿಳಿಸೋಣ ಅಂಥೇಳಿ ನಾನು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನಾ ಸಮಿತಿಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಜಗದೇವ್ ಸೂರ್ಯವಂಶಿ. ನಾವು ಈಗಾಗಲೇ 2-3 ವರ್ಷದಿಂದ ಬಾಗಲಕೋಟೆ ರಸ್ತೆ ಮತ್ತು ಈ ಮಣಗುಳ ಅಗಸಿ ಇವು ಎಲ್ಲ ಸಂಪೂರ್ಣ ಮಣಗುಳ ರಸ್ತೆ ಇವೆಲ್ಲ ಸಂಪೂರ್ಣ ಮಾಸ್ಟರ್ ಪ್ಲ್ಯಾನ್ ರಸ್ತೆ ಆಗಬೇಕು. ಆಮೇಲೆ ನೋಡಿ ಈ ಥರ ದೊಡ್ಡ ದೊಡ್ಡ ಗಾಡಿ ಬರ್ತವೆ. ಈ ಥರ ನೋಡಿ ಎಲ್ಲ ಕಿತ್ತು ಹೋಗಿದೆ. ಈ ಥರ ಸಮಸ್ಯೆ ಅನುಭವಿಸ್ತಾ ಇದ್ದಾರೆ. ಈ ಕಡೆ ಅರ್ಧ ಕಿಲೋಮೀಟರ್ ಗಾಡಿ ನಿಂತಿರ್ತವೆ. ಈ ಕಡೆ ಎಲ್ಲ ನೋಡಿ ಬರೀ 20 ಫುಟ್ ರಸ್ತೆ. 78 ವರ್ಷ ಮೇಲೆ ಸೆನೆ ಇತ್ತು ಸ್ವಾತಂತ್ರ್ಯ ಸಿಕ್ಕು ನಮ್ಮ ದೇಶಕ್ಕೆ. ಇದು ಐತಿಹಾಸಿಕ ಪ್ರವಾಸಿ ಸ್ಥಾನ. ವಿಜಯಪುರಕ್ಕೆ ಐತಿಹಾಸಿಕ ಪ್ರವಾಸ ಸ್ಥಾನ ಇದ್ದುಕೊಂಡು ಬಾಗಲಕೋಟೆ ರಸ್ತೆ ಸಂಪೂರ್ಣ ಮಾಸ್ಟರ್ ಪ್ಲ್ಯಾನ್ ಮಾಡೋ ಬದಲಿ ಅವರು ಜನಪ್ರತಿನಿಧಿಗಳು ನಾಣ್ಯದ 2 ಮುಖಗಳಾಗಿ ಯಾವ ಟೈಪ್ ನಮ್ಮ ಬಿಜಾಪುರ ನಗರ ಇಟ್ಟಿದ್ದಾರೆ ಅನ್ನೋದಕ್ಕೆ ಉದಾಹರಣೆ ನೋಡಿ. ಈ ಥರ ಅಲ್ಲಿ ಬಾಗಲಕೋಟೆ ರಸ್ತೆ ಆ ಕಡೆ ಹಿಡ್ರಟ್ಟ, ಆ ಕಡೆ ತೋರಿಸ್ರಿ ಬರೀ ತೋರಿಸ್ರಿ. ಬಾಗಲಕೋಟೆ ರಸ್ತೆ ರೈಲ್ವೆ ಫ್ಲೈಓವರ್ ಅಲ್ಲಿ ಅದು ಸಮಸ್ಯೆ. ಈ ಬಾಗಲಕೋಟೆ ರಸ್ತೆ ನೋಡಿ ಇಲ್ಲಿ ಬಾಗಲಕೋಟೆ ರಸ್ತೆ 20 ಫುಟ್ ರಸ್ತೆ ಇದೆ. ಇಲ್ಲಿ ಇದು ಮಾಸ್ಟರ್ ಪ್ಲ್ಯಾನ್ ಮಾಡ್ಕೊಂಡು ಇಲ್ಲಿ ಸಾವಿರಾರಲ್ಲ ಲಕ್ಷಾನುಗಟ್ಟಲೆ ಮಕ್ಕಳು ಶಾಲೆ ಕಲಿ ಮಕ್ಕಳು ಇಲ್ಲಿ ಫುಟ್ಪಾತ್ ಇಲ್ಲ. ಎಲ್ಲ ಹಿರಿಯರು ಈ ರಸ್ತೆಯಲ್ಲಿ ತಮ್ಮ ಪ್ರಾಣ ಜೀವ ತಮ್ಮ ಕೈಯಲ್ಲಿ ಹಿಡ್ಕೊಂಡೇ ನಡಿಬೇಕು. ಆಮೇಲೆ ಶಾಲಾ ಕಾಲೇಜುಗಳು 4-5 ಶಾಲಾ ಕಾಲೇಜುಗಳು ಇದಾವೆ. ಆಮೇಲೆ ಸರ್ಕಾರಿ ಇಲಾಖೆಗಳು 5-6 ಸರ್ಕಾರಿ ಇಲಾಖೆಗಳು ಈ ಬಾಗಲಕೋಟೆ ರಸ್ತೆಗೆ ನಾಳೆ ಜಿಲ್ಲಾಧಿಕಾರಿಗಳ ಕಚೇರಿ ಕೂಡ ಅಲ್ಲಿ ಕಟ್ಟಡ ನಡೆಸಿದ್ದಾರೆ ಜನಪೇತೆಯಲ್ಲಿ. ಆ ಕಟ್ಟಡ ಆಗೋದ್ರೊಳಗೆ ಈ ಬಾಗಲಕೋಟೆ ರಸ್ತೆ ಮತ್ತು ಮಣಗುಳಿ ಅಗಸಿ ಏನು ಮಣಗುಳಿ ರಸ್ತೆ ಸಂಪೂರ್ಣ ಮಾಸ್ಟರ್ ಪ್ಲ್ಯಾನ್ ಆಗಬೇಕಂತೇಳಿ ನಾವು 2-3 ಸಾರಿ ಮಾನ್ಯ ಉಸ್ತುವಾರಿ ಸಚಿವರಿಗೆ ಪತ್ರ ಕೊಟ್ಟಿದ್ವಿ. ಆಮೇಲೆ ನಗರ ಶಾಸಕರಿಗೆ ಕೊಟ್ಟಿದ್ವಿ. ಆಮೇಲೆ MP ಕೊಟ್ಟಿದ್ವಿ. ನೀವು ಕೇಂದ್ರ ಸಂಸದರಿದ್ದೀರಿ, ತಮಗೂ ಇದು ಮಾಹಿತಿ ಕೊಡೋಣ ಅಂತೇಳಿ. ಆಮೇಲೆ ನಮ್ಮ ನಮ್ಮ ಜಿಲ್ಲಾಧಿಕಾರಿಗೆ ಕೊಟ್ಟಿವು. ಆಮೇಲೆ ನಮ್ಮ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಕೊಟ್ಟಿವು. ಆದರೂ ದುಡ್ಡು ಏನು ಮಾಡ್ತಾ ಇದ್ದಾರೆ? ಸಾಕಷ್ಟು ತೆರಿಗೆ ಕಟ್ಟೋದು ಜನ. ಆದರೆ ತೆರಿಗೆ ದುಡ್ಡಿನಲ್ಲಿ ಸರಿಯಾದಂಥ ಮೂಲಭೂತ ಸೌಲಭ್ಯ ಸಾರ್ವಜನಿಕರಿಗೆ ಒದಗಿಸೋದು ಬಿಟ್ಟು ಸಂಪೂರ್ಣ ಮಾಸ್ಟರ್ ಪ್ಲ್ಯಾನ್ ಮಾಡೋದು ಬಿಟ್ಟು ಏನು ಮಾಡ್ತಾ ಇದ್ದಾರೆ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನಾ ಸಮಿತಿಯ ರಾಜ್ಯ ಘಟಕದಿಂದ ತಮಗೆ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ. ಸರ್, ನೀವು ತಕ್ಷಣ ಇದಕ್ಕೆ ಕ್ರಮ ತೆಗೆದುಕೊಳ್ಳದಿದ್ರೆ ಉಗ್ರ ಹೋರಾಟ ಇಳಿತೀವು. ನಿಮ್ಮ ಜನಪ್ರತಿನಿಧಿಗಳು ಮತ್ತು ಏನು ಅಧಿಕಾರ ವರ್ಗದ್ದು ಮಾನ ಹರಾಜು ಮಾಡಲಾರ್ದು ಬಿಡೋದಿಲ್ಲ. ಯಾಕಂದ್ರೆ ಇಲ್ಲಿ ನೀವು ಜಿಲ್ಲಾಧಿಕಾರಿ ಕಚೇರಿ ಕಟ್ತಾ ಇದ್ದೀರಿ. ಇದಕ್ಕೆ ನಿಮಗೆ ಮಾಸ್ಟರ್ ಪ್ಲ್ಯಾನ್ ಮಾಡ್ಲಿಕ್ಕೆ ದುಡ್ಡು ಇಲ್ಲಂದ್ರೆ ಅದು ಕ್ಯಾನ್ಸಲ್ ಮಾಡಿ ಅನ್ನಕತ್ತ ನಾವು ಪೆಂಡಿಂಗ್ ಇಡೋದು. ಏನು ಜಿಲ್ಲಾಧಿಕಾರಿ ಕಚೇರಿ ಕಟ್ತಾ ಇದ್ದೀರಿ, ಈಗ ಜಿಲ್ಲಾಧಿಕಾರಿ ಕಚೇರಿ ಇದೆ. ಅಲ್ಲಿ ಸುಮ್ಮನೆ ವಿನಾಕಾರದಲ್ಲಿ 500 ಕೋಟಿ ರೂಪಾಯಿ ಖರ್ಚು ಮಾಡೋ ಬದಲಿ ಅದೇ ಖರ್ಚನ್ನು ನೀವು ಈ ಮಾಸ್ಟರ್ ಪ್ಲ್ಯಾನ್ ಬಾಗಲಕೋಟೆ ರಸ್ತೆ, ಮಣಗುಳಿ ರಸ್ತೆ, ಆಮೇಲೆ ಮಣಗುಳಿ ಅಕ್ಷಿ ಅದು ಡಬಲ್ ಆಗಬೇಕು.
ಆಮೇಲೆ ರೈಲ್ವೆ ಫ್ಲೈಓವರ್ ಆಗ್ಬೇಕಂತೇಳಿ ನಾವು 4 ವರ್ಷ ಅಂತ ನಾವು ಮನವಿ ಕೊಡ್ತಾನೆ ಇದ್ದೀವಿ. ಇಲ್ಲಿ ಯಾರು ಜನಪ್ರತಿನಿಧಿಗಳು ಇಲ್ಲ ಅಂತೇಳಿ ಮಾಸ್ಟರ್ ಪ್ಲಾನ್ ಮಾಡೋದು ಬಿಟ್ಟಿದ್ರೆ ಕಾಣ್ತದ. ಎಲ್ಲಿ ಜನಪ್ರತಿನಿಧಿ ಇದ್ದಾರ ಅಲ್ಲಿ ಅವ್ರವ್ರ ಮನೆ ಮುಂದೆ ಪೂರ ಮಾಸ್ಟರ್ ಪ್ಲಾನ್ ರಸ್ತೆ ಮಾಡಿದಿರಿ. ಇಲ್ಲಿ ಸಾರ್ವಜನಿಕರ ಅಡ್ಡಾಡ ರಸ್ತೆ, ಸರ್ಕಾರಿ ಇಲಾಖೆಗಳು ಇಲ್ಲೇ ಅದಾವ, 5-6 ಇಲಾಖೆಗಳು, ಆಮೇಲೆ ಶಾಲಾ ಕಾಲೇಜುಗಳು ಇಲ್ಲೇ ಅದಾವ. ಎಲ್ಲರೂ ಫುಟ್ಪಾತ್ ಇರ್ಲಾರ್ದಕ್ಕೆ ಎಲ್ಲ ರೋಡ್ ಮೇಲೆ ಪ್ರತಿಯೊಬ್ಬರು ತಮ್ಮ ಜೀವ ಕೈಯಲ್ಲಿ ಹಿಡದೆ ಅಡ್ಡಾಡಬೇಕು ಅಂತೇಳಿ ನಿಮಗೆ ಸಂಪೂರ್ಣ ಮಾಹಿತಿ ಒದಗಿಸ್ತಾ ಇದ್ದೀವಿ. ನೋಡಿ, ಇಷ್ಟೊಂದು ಟ್ರಾಫಿಕ್ ರಸ್ತೆ, ಬಾಲ್ಕೋಟ್ ರಸ್ತೆ ಇದ್ದ ಕಡೆ ನಮ್ಮ ಉಸ್ತುವಾರಿ ಸಚಿವರು, ಮೂಲ ಸೌಲಭ್ಯ ಸಚಿವರಾದಂಥ ಮಾನ್ಯ ಶ್ರೀ ಎಂ ಬಿ ಪಾಟೀಲ್ ಸಾಹೇಬ್ರೆ, ಆಮೇಲೆ ನಗರ ಶಾಸಕರು ನಮ್ಮ ಬಸವಗೌಡ ಪಾಟೀಲ್ ಯತ್ನಾಳ್ ಸಾಹೇಬ್ರೆ, ಆಮೇಲೆ ಮಾನ್ಯ ಜಿಲ್ಲಾಧಿಕಾರಿಗಳೇ, ಮಹಾನಗರ ಪಾಲಿಕೆ ಆಯುಕ್ತ ಸಾಹೇಬ್ರೆ, ಸ್ವಲ್ಪ ಬಾಲ್ಕೋಟ್ ರಸ್ತೆ ಬಗ್ಗೆ, ಮಣಗುಳಿ ರಸ್ತೆ ಬಗ್ಗೆ ಗಮನ ಹರಿಸಿ ಉಗ್ರ ಹೋರಾಟ ಮಾಡುವುದು ತಪ್ಪಿಸಿ ನೀವು ಒಂದು 15-20 ದಿವಸದೊಳಗೆ ಇದಕ್ಕೊಂದು ದಿಟ್ಟ ಕ್ರಮ ತಗೊಳ್ಳಿಲ್ಲ ಅಂದ್ರೆ ನಾವು ಎಲ್ಲರ ವಿರುದ್ಧ ಹೋರಾಟಕ್ಕೆ ಹಿಡಿದೇ ಹಿಡಿತೀವಿ ಅನ್ನುವಂಥದ್ದು ಕೂಡ ಈ ವಿಡಿಯೋ ಮೂಲಕ ತಮಗೆ ಮಾಹಿತಿ ನೀಡುತ್ತಿದ್ದೇನೆ. ಧನ್ಯವಾದಗಳು.